ವೆಲ್ಕಮ್ ಬ್ಯಾಕ್. ನಾಯಕತ್ವ ಗೊಂದಲ, ದೆಹಲಿಗೆ ಸಚಿವರ ಪರೇಡ್, ದೆಹಲಿ ಪ್ರಯಾಣ ಬೆಳೆಸಿರುವಂತಹ 6 ಸಚಿವರು ಈಗ 6 ಹಿರಿಯ ಸಚಿವರು ದೆಹಲಿಗೆ ಪ್ರಯಾಣಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗೊಂದಲ ಬಗೆಹರಿಸುವಂತೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಕೂಡ ಹೇರಲಾಗ್ತಾ ಇದೆಯಂತೆ. ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ 6 ಹಿರಿಯ ಸಚಿವರು ಅಂತ ಹೇಳಲಾಗ್ತಾ ಇದೆ. ಸಾಧ್ಯತೆಗಳು ಇದೆಯಂತೆ. ಗೊಂದಲ ಬಗೆಹರಿಸುವಂತೆ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಚಿವರು ದೆಹಲಿ ಭೇಟಿಗೆ ಸಮ್ಮತಿಸಿದ್ದಾರೆ. ಸಿಎಂ ಹಾಗೆ ಡಿಸಿಎಂ ಇಬ್ಬರು ಕೂಡ. ಸಿಎಂ ಡಿಸಿಎಂ ದೆಹಲಿಗೆ ತೆರಳೋಕೆ ಸಚಿವರು ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಸಚಿವ ಪರಮೇಶ್ವರ್, ಎಚ್.ಕೆ. ಪಾಟೀಲ್, ಎಚ್.ಸಿ. ಮಹದೇವಪ್ಪ ದೆಹಲಿಗೆ ತೆರಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಯಕತ್ವ ಗೊಂದಲ ಇರೋದ್ರಿಂದಾಗಿ ದೆಹಲಿಗೆ ಸಚಿವರ ಪರೇಡ್ ನಡೆಸಲಾಗುತ್ತೆ, ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಹಾಗೆ ಡಿಸಿಎಂ ಇಬ್ಬರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಈ ಗೊಂದಲವನ್ನ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಹೈಕಮಾಂಡ್ಗೆ ಪ್ರೆಷರ್ ಹಾಕೋದಕ್ಕಾಗಿ 6 ಹಿರಿಯ ಸಚಿವರು ದೆಹಲಿಗೆ ಪ್ರಯಾಣಿಸುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಗೊಂದಲ ಬಗೆಹರಿಯುತ್ತಾ ಅವ್ರುಗಳು ಹೋದ್ರೆ ಫೈನಲ್ ಡಿಸಿಷನ್ ಯಾವಾಗ ಹೊರಬೀಳುತ್ತೆ? ಸೊ ಯಾರೆಲ್ಲ ಹೋಗ್ತಿದ್ದಾರೆ, ಸಿದ್ಧತೆ ಮಾಡ್ಕೊಂಡಿರುವಂಥದ್ದು ನಿಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ವಿವೇಕ್? ಈ ಹಿಂದೆ ಕೂಡ ಅಷ್ಟೇ ಇದೇ ನಾಯಕತ್ವ ಗೊಂದಲ ಕೂಡ ಸೃಷ್ಟಿಯಾದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಆಪ್ತರಾದಂತವರು ಬಹುತೇಕ ಶಾಸಕರು ಕೂಡ ಡೆಲ್ಲಿ ಪ್ರಯಾಣವನ್ನ ಗಳಿಸಿದ್ರು. ಅಲ್ಲೂ ಯಾವುದೇ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡದೆ ವಾಪಸ್ ಕೂಡ ಆಗಿದ್ರು. ಅದಾದ ಬಳಿಕ ಈಗ ಸಿಎಂ ಬಣದವರು ಕೂಡ ಬಹುತೇಕವಾಗಿ ಆಕ್ಟಿವ್ ಆಗಿದ್ದಾರೆ. ರಾಜಣ್ಣ ಅದರಲ್ಲೂ ಕೂಡ ಖಂಡಿತವಾಗಿ ನೀವು ಸಿಎಂ ಸ್ಥಾನವನ್ನ ಬಿಟ್ಕೊಡೋದೇ ಬೇಡ ಅಂತ ರಾಜಣ್ಣ ಅವರು ಕೂಡ ಸಿದ್ದರಾಮಯ್ಯನವರು ನೇರವಾಗಿ ಇವತ್ತು ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯಾರೆಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಗೆ ಭಾಗಿಯಾಗಿದ್ರು ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಇಲ್ಲಿರ್ತಕ್ಕಂಥ ಬಹುತೇಕ ಸಚಿವರೇ 6 ಜನ ಸಚಿವರು ಡೆಲ್ಲಿ ಪ್ರವಾಸವನ್ನು ಕೈಗೊಳ್ಳುವಂತ ಸಾಧ್ಯತೆಗಳು ಇದೆ ಅಂತ ಕೂಡ ಮಾಹಿತಿಗಳು ಲಭ್ಯವಾಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಎಚ್.ಕೆ. ಪಾಟೀಲ್ ಹಾಗೂ ಇನ್ನಿಬ್ಬರು ಸಚಿವರು ಕೂಡ ಅವರಿಗೆ ಸಾಥ್ ನೀಡಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಅದರಲ್ಲೂ ಕೂಡ ಹೋಗಿ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಡೆಲ್ಲಿ ಪ್ರವಾಸ ಕೈಗೊಳ್ಳೋಕ್ಕೂ ಮುಂಚೆ ಹೈಕಮಾಂಡ್ ಏನಾದ್ರೂ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೂ ಮುಂಚೆ ಡೆಲ್ಲಿ ಪ್ರವಾಸನ ಕೈಗೊಂಡು ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡಿ ರಾಜ್ಯ ರಾಜಕಾರಣದಲ್ಲಿ ಏನಾದ್ರೂ ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಏನಾದ್ರೂ ಅವರ ಪಟ್ಟದಿಂದ ಇಳಿಸಿದ್ರೆ ಇಲ್ಲಿ ಆಗುವಂತ ಮುಂದಿನ ಕ್ರೈಸಿಸ್ ಗಳ ಬಗ್ಗೆ ಇದೆಲ್ಲದರ ವಿಚಾರಗಳನ್ನ ಕೂಡ ಹೈಕಮಾಂಡ್ ಮಟ್ಟಿಗೆ ತಲುಪಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ನಾವು ಯಾವುದೇ ರೀತಿಯಲ್ಲೂ ಕೂಡ ನಾವು ಮುನ್ನಡೆಯೋದಕ್ಕೆ ಸಿದ್ಧರಾಗಿದ್ದೇವೆ. ಒಂದು ವೇಳೆ ಏನಾದ್ರೂ ಸಿದ್ದರಾಮಯ್ಯನವರಿಗೆ ಕೆಳಗಿಳಿಸಿದ್ರೆ ಅಂತ ಒಂದು ಹೇಳಿಕೆಯನ್ನ ಕೂಡ ಕೊಡೋದಕ್ಕೆ ರಾಜಣ್ಣ ಅವರು ಕೂಡ ಮುಂದಾಗಿದ್ದಾರೆ ಎಂಬ ವಿಚಾರಗಳು ಕೂಡ ಹರಿದಾಡ್ತಿವೆ. ಜೊತೆಗೆ ಈ ಎಲ್ಲಾ ಸಚಿವರೇನಾದ್ರೂ ಹೈಕಮಾಂಡ್ ನಾಯಕರಿಗೆ ಹೋಗಿ ಭೇಟಿ ಮಾಡಿ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಬೇಕು ಏನಾದ್ರು ಅಂತ ಒತ್ತಡ ತಂದ್ರೆ ಮುಂದಿನ ನಡೆ ಡಿ.ಕೆ. ಶಿವಕುಮಾರ್ ಅವರ ನಡೆ ಯಾವ ರೀತಿಯಾಗಿರುತ್ತೆ ಇದೆಲ್ಲದಕ್ಕೂ ಕೂಡ ತೆರೆ ಎಳೆಯುತ್ತ ಹೈಕಮಾಂಡ್ ಒಂದು ವೇಳೆ ಡಿಸಿಷನ್ ತಗೊಳುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೆಳಗಿಳಿಸೋದು ಅಥವಾ ಅವರನ್ನೇ ಕಂಟಿನ್ಯೂ ಮಾಡೋ ಡಿಸಿಷನ್ ಕೂಡ ತೆಗೆದುಕೊಳ್ತಾ ಇಲ್ಲ. ಇವರೇನಾದ್ರೂ ಸಚಿವರ ಪ್ರವಾಸ ಆದ್ಮೇಲೆ ಯಾವ ರೀತಿಯಾಗಿ ಡಿಸಿಷನ್ ತೆಗೆದುಕೊಳ್ಳುತ್ತೆ, ಮೊದಲಿಗೆ ಸಚಿವರಿಗೆ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಸಮಯ ಕೊಡುತ್ತೋ ಇಲ್ವೋ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಿದೆ. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮ ಡೀಟೇಲ್ಸ್ಗಾಗಿ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಶಾಸಕರು ತೆರಳ್ತಾ ಇರುವಂಥದ್ದು ದೆಹಲಿಗೆ, ಅಂದರೆ ಸಿಎಂ ಡಿಸಿಎಂ ಇಬ್ಬರ ಸೂಚನೆ ಮೇರೆಗೆ ಹೋಗ್ತಾ ಇರುವಂಥದ್ದು. ಗೊಂದಲವನ್ನು ಬೇಗ ಬಗೆಹರಿಸಿ ಅಂತ ಹೇಳ್ಬಿಟ್ಟು 6 ಜನ ಹಿರಿಯ ಶಾಸಕರು ಕೂಡ ಹೈಕಮಾಂಡ್ಗೆ ಒತ್ತಡವನ್ನು ಹೇರೋದಕ್ಕೆ ಮುಂದಾಗಿರುವಂಥದ್ದು. ಇದೀಗ ಎಚ್.ಕೆ. ಪಾಟೀಲ್ ಅವರು ಹೋಗ್ತಾ ಇದ್ದಾರೆ. ನಾಯಕತ್ವ ಗೊಂದಲ ಇರೋದಕ್ಕೋಸ್ಕರ ಅದನ್ನು ಬೇಗ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಪರೇಡ್ ಕೈಗೊಳ್ಳಲಾಗ್ತಾ ಇರುವಂಥದ್ದು. ದೆಹಲಿ ಪ್ರಯಾಣವನ್ನು ಬೆಳೆಸಲಿದ್ದಾರೆ 6 ಜನ ಸಚಿವರು ಅಂತ ಹೇಳಲಾಗ್ತಾ ಇದೆ.